ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕೆಲವೊಂದು ಆ್ಯಂಗಲ್ ಪ್ರಾಬ್ಲಮ್ಸ್, ಡಿಗ್ರಿ ಪ್ರಾಬ್ಲಮ್ಸ್ ಮಾಡ್ಕೊಂಬರ್ತಾ ಇದ್ವಿ. ಸೊ ನಾವು ಅದರಲ್ಲೇ ನಮಗೆ ಮತ್ತೆ ಇವಾಗ 0 to 90 ಡಿಗ್ರಿ ಹೆಂಗಿದ್ವಿ ಅದೇ ಥರ ಇನ್ನೂ ಅದಕ್ಕಿಂತ ದೊಡ್ಡ ವ್ಯಾಲ್ಯೂಸ್ ಕೂಡ ಬರ್ತವೆ. ಸೊ ಅದನ್ನ ಹೆಂಗೆ ಮಾಡೋದು ಕೂಡ ತಿಳ್ಕೊಬೇಕು. ಅದನ್ನು ತಿಳ್ಕೊಬೇಕಂದ್ರೆ ಫಸ್ಟ್ ನಮಗೆ ಕ್ವಾಡ್ರೆಂಟ್ಸ್ ತಿಳ್ಕೊಂಡಿರಬೇಕು, ಕರೆಕ್ಟ್ ಅಲ್ವಾ? ಸೊ ಇದೇನು ನಮಗೆ ಇದೆಲ್ಲರಿಗೂ ಗೊತ್ತು, ನಾರ್ಮಲ್ ಗ್ರಾಫ್ ಇದ್ದಂಗಿದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇದೆ. ಸೊ ಈ ಎಕ್ಸ್ ಆಕ್ಸಿಸಲ್ಲಿ ಈ ಕಡೆ ಏನಿರುತ್ತೆ, ಪ್ಲಸ್ ಇರುತ್ತೆ, ಈ ಕಡೆ ಏನಿರುತ್ತೆ, ಮೈನಸ್ ಇರುತ್ತೆ. ಅದೇ ಥರ ಇಲ್ಲೇನಿರುತ್ತೆ, ಪ್ಲಸ್ ಇರುತ್ತೆ, ಇಲ್ಲೇನಿರುತ್ತೆ, ಮೈನಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಇದನ್ನು ನಾವು ಚಿಕ್ಕವಾಗಿಂದ ಮಾಡ್ತಾನೆ ಇದ್ದೀವಿ. ಓಕೆ, ಸೊ ಇಲ್ಲಿ ಇವಾಗ ನಾವು ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ನಾವು ಫಾರ್ಮ್ ಮಾಡಿದ್ರೆ, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಫಾರ್ಮ್ ಮಾಡಿದ್ರೆ, ಓಕೆ, ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಫಾರ್ಮ್ ಮಾಡಿದ್ವಿ ಅಂದ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದು ನಮಗೆ ಇದು ಕಲ್ತಿದ್ವಲ್ಲ ನಾವು, ಟ್ರಿಪ್ಲೆಟ್ಸು 3 4 5, ಅದನ್ನು ಯೂಸ್ ಮಾಡೋಣ. ಓಕೆ, ಸೊ ಈ ಸೈಡ್ ವ್ಯಾಲ್ಯೂ 3 ಇದೆ ಅಂದ್ಕೊಂಡ್ರೆ ಇಲ್ಲಿ ಈ ಲೆಂತ್ರದ್ದು ಆಪೋಸಿಟ್ ವ್ಯಾಲ್ಯೂ 4 ಇದೆ ಅಂದ್ಕೊಂಡ್ರೆ ಇದು 5 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಥರ ಇದ್ದಾಗ ನಮಗೆ ಇಲ್ಲಿ ಸೈನ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ? ಸೈನ್ ಟೀಟಾ ಅಂದರೆ ಏನು? ಆಪೋಸಿಟ್ ಬೈ ಹೈಪೋಟಿನ್ಯೂಸ್, ಕರೆಕ್ಟ್ ಅಲ್ವಾ? ನಮಗೆ ಬೇಕಾಗಿರೋದು ಮೂರೇ, O/H, A/H, O/A, ಕರೆಕ್ಟ್ ಅಲ್ವಾ? ಈ ಮೂರೇ ಬೇಕಾಗಿರೋದು ನಮಗೆ, ಸೈನು, ಕಾಸು, ಟ್ಯಾನು. ಅದಾದಮೇಲೆ ಅದು ಉಳ್ತಾನೆ ಕಾಟು, ನಮಗೆ ಸೀಕೆಂಟು, ಕೊಸಿಕೆಂಟು ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಸೈನ್ ಅನ್ನೋದೇನಾಗುತ್ತೆ ನಮಗೆ? ಆಪೋಸಿಟ್ ಬೈ ಹೈಪೋಟಿನ್ಯೂಸ್. ಆಪೋಸಿಟ್ ಅಂದರೆ ಏನು? 4/5 ಅಂದರೆ ವ್ಯಾಲ್ಯೂ ಏನು ಬರುತ್ತೆ ನಮಗೆ? ಪಾಸಿಟಿವೇ ಬರುತ್ತೆ, ಕರೆಕ್ಟ್ ಅಲ್ವಾ? ಅದೇ ಥರ ನಮಗೆ ಕೊಸಿಕೆಂಟು ಕೂಡ ಎಲ್ಲನೂ ಪಾಸಿಟಿವ್ ಇದ್ದರೆ ನಮಗೆ ಬರೋ ವ್ಯಾಲ್ಯೂಸ್ ಎಲ್ಲನೂ ಪಾಸಿಟಿವ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ 90 ಡಿಗ್ರಿ ಇದಲ್ವಾ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲು. ಇಲ್ಲಿ ಈ ಒಂದು ಫಸ್ಟ್ ಕ್ವಾಡ್ರೆಂಟ್, ಇದನ್ನೇನಂತ ಕರಿತೀವಿ? ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಈ ಫಸ್ಟ್ ಕ್ವಾಡ್ರೆಂಟಲ್ಲಿ ನಮಗೆ ಡಿಗ್ರಿ ಬಂದು 0 to 90 ಡಿಗ್ರಿ ಇರುತ್ತೆ. ಓಕೆ, ಕರೆಕ್ಟ್ ಅಲ್ವಾ? ಇಷ್ಟನ್ನು ನಾವು ತಗೊಂಡ್ರೆ 0 to 90 ಡಿಗ್ರಿ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ ಆ್ಯಂಗಲ್ ಬಂದು 90 ಡಿಗ್ರಿಯಿಂದ 180 ಡಿಗ್ರಿ ಇರುತ್ತೆ. ಓಕೆ, ಸೊ 180 ಡಿಗ್ರಿ ಆಯಿತು. ಆಮೇಲೆ ಥರ್ಡ್ ಕ್ವಾಡ್ರೆಂಟಲ್ಲಿ ನಮಗೆ ಆ್ಯಂಗಲು 180ಇಂದ 270 ಡಿಗ್ರಿ ಇರುತ್ತೆ. ಅದೇ ಥರ ನಮಗೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಡಿಗ್ರಿ ಅನ್ನೋದು 270ಇಂದ 360 ಡಿಗ್ರಿ ಇರುತ್ತೆ. ಓಕೆ, ಈ ಎಲ್ಲ ಕ್ವಾಡ್ರೆಂಟ್ಸಲ್ಲಿ ಫಸ್ಟ್ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟು, ಥರ್ಡ್ ಕ್ವಾಡ್ರೆಂಟು, ಫೋರ್ತ್ ಕ್ವಾಡ್ರೆಂಟು ಅವ್ರು ನಮಗೆ ಎಲ್ಲಾದರೂ ವ್ಯಾಲ್ಯೂ ಕೇಳ್ಬೋದು. ಓಕೆ, ಈಗ ನಮಗೆ ಸೈನ್ 90 ಡಿಗ್ರಿ ಮೈನಸ್ 90ಇಂದ 180 ಡಿಗ್ರಿ ಇಲ್ಲಿ ಬರುತ್ತಲ್ವಾ? ಸೊ ಅವ್ರು ನಮಗೆ ಸೈನ್ 110 ಡಿಗ್ರಿ ಕೇಳ್ಬೋದು, ಏನಾದ್ರು ಕೇಳ್ಬೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಅದನ್ನು ನಾವು ಹೆಂಗೆ ತಿಳ್ಕೊಳ್ಳೋದು ಮುಂದೆ ನೋಡೋಣ. ನಾನು ಹೇಳ್ತಿರೋದು ಆವಾಗ ಈ ಸೈನ್ 110 ಡಿಗ್ರಿ ಅಂದರೆ 110 ಅಂದಿದ ತಕ್ಷಣ ನಮಗೇನು ಅರ್ಥ ಆಗಬೇಕು? ಫಸ್ಟ್ ಅದು ಸೆಕೆಂಡ್ ಕ್ವಾಡ್ರೆಂಟು ಅಂತ. ಅದೇ ನಮಗೆ 180 ಮೇಲೆ ಕೇಳಿದ್ರೆ ಥರ್ಡ್ ಕ್ವಾಡ್ರೆಂಟು, ಅದೇ 270 ಮೇಲೆ ಕೇಳಿದ್ರೆ ಫೋರ್ತ್ ಕ್ವಾಡ್ರೆಂಟು. ಇದು ಫಸ್ಟು ಬೇಸಿಕ್ಕು. ಅದಾದಮೇಲೆ ಮತ್ತೆ ಪ್ರತಿಯೊಂದು ಕ್ವಾಡ್ರೆಂಟಲ್ಲಿ ನಮಗೆ ಎಲ್ಲ ವ್ಯಾಲ್ಯೂಸು ಕಂಡುಹಿಡಿಬೇಕಾಗುತ್ತೆ. ಸೈನು, ಕಾಸು, ಟ್ಯಾನು, ಕೊಸಿಕೆಂಟು, ಸೀಕೆಂಟು, ಕಾಟು, ಎಲ್ಲ ವ್ಯಾಲ್ಯೂಸ್ಗೂ ನಮಗೆ ಸೈನ್ಸ್ ಏನು ಬರುತ್ತೆ ನೋಡೋಣ. ಫಸ್ಟು ಸೈನ್ ಏನು ಬರುತ್ತೆ ಅಂದರೆ ಒಂದೊಂದು ಕ್ವಾಡ್ರೆಂಟಲ್ಲಿ ಒಬ್ಬೊಬ್ಬ ರಾಜನ ಥರ ಇರ್ತಾರೆ. ಸೊ ಈ ಒಂದು ಕ್ವಾಡ್ರೆಂಟಲ್ಲಿ ಏನು ಫಸ್ಟ್ ಕ್ವಾಡ್ರೆಂಟ್ 0 to 90 ಡಿಗ್ರಿಲಿ ಆಲ್ ಅಂದರೆ ಪ್ರತಿ ಒಂದೂ ನಮಗೆ ಪಾಸಿಟಿವ್ ಅಲ್ಲೇ ಬರುತ್ತೆ, ಪ್ರತಿಯೊಂದು ವ್ಯಾಲ್ಯೂ ನಮಗೆ ಪಾಸಿಟಿವ್ ಅಲ್ಲೇ ಬರುತ್ತೆ. ಓಕೆ, ಈಗ ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದಾಗ ಇಲ್ಲಿ, ಓಕೆ, ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾಡಿದ್ವಿ ಅಂದ್ಕೊಳ್ಳಿ. ಓಕೆ, ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾಡಿದಾಗ ಈ ವ್ಯಾಲ್ಯೂಸ್ ಏನಿದೆ ನಮಗೆ ಮೈನಸ್ಸಲ್ಲಿದೆ. ಆವಾಗ ಈ ವ್ಯಾಲ್ಯೂ ಕೂಡ ನಮಗೆ, ಫಾರ್ ಎಕ್ಸಾಂಪಲ್ ಇದು 4 ಅಂತ ತಗೊಂಡ್ರೆ ಈ ಕಡೆ ಇರೋದ್ರಿಂದ ಇದು -4 ಆಗುತ್ತೆ. ಇದು ಪ್ಲಸ್ಸು, ಇಲ್ಲಿ ಪ್ಲಸ್ ಇದೆ. ಸೊ ಇದು 5. ಅದಾದಮೇಲೆ ಈ ಕಡೆ ನಮಗೆ ಏನಾಗಿರುತ್ತೆ? ಪ್ಲಸ್ಸಲ್ಲೇ ಇರುತ್ತೆ. ಸೊ 5 -4 3. ಓಕೆನಾ? ಸೊ ಇಲ್ಲಿ ನಮಗೆ ಸೈನ್ ಬೇಕು ಅಂತಂದರೆ ಆಪೋಸಿಟ್ ಬೈ ಹೈಪೋಟಿನ್ಯೂಸ್. ಆಪೋಸಿಟ್ ಏನು? 3/5 ಎರಡು ಪ್ಲಸ್ಸಲ್ಲೇ ಬಂತು, ಕರೆಕ್ಟ್ ಅಲ್ವಾ? 3/5 ಅದರದ್ದು ಉಲ್ಟಾ ಯಾವುದು? 5/3. ಅಂದರೆ ನಮಗೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಟೀಟಾ ಅಥವಾ ಕೊಸಿಕೆಂಟ್ ಟೀಟಾ. ಓಕೆ, ಸೈನ್ ಟೀಟಾ ಆಪೋಸಿಟ್ ಯಾವುದು? ಕೊಸಿಕೆಂಟ್. ಅವೆರಡು ಮಾತ್ರ ಪ್ಲಸ್ಸಲ್ಲಿ ಬರುತ್ತೆ, ಮಿಕ್ಕಿದ ಎಲ್ಲ ವ್ಯಾಲ್ಯೂಸು ಮೈನಸಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ನಾವಾಗ ಸೇಮ್ ಇದು ಏನು ರೈಟ್ ಆ್ಯಂಗಲ್ ತಗೊಂಡ್ವೋ ಅದನ್ನು ಇಲ್ಲೂ ತೊಗೊಂಡಿದ್ದೀವಿ. ಓಕೆ, ಇಲ್ಲಿ ನಮಗೆ ಆಪೋಸಿಟ್ ಅನ್ನೋದು 3 ಇದೆ, ಇಲ್ಲಿ ಬೇಸ್ ಅನ್ನೋದು -4 ಇದೆ, ಹೈಪೋಟಿನಿಯಸ್ ಅನ್ನೋದು 5 ಇದೆ. ಓಕೆ, ಸೊ ಇಲ್ಲಿ O/H ಅಂದರೆ ಏನು? ಆಪೋಸಿಟ್ ಬೈ ಹೈಪೋಟಿನಿಯಸ್ ಏನು ಬಂತು ನಮಗೆ? 3/5. ಓಕೆ, ನಾನು 4 ಇಲ್ಲೆಂದು ಹಾಕ್ಕೊಂಡಿದ್ದೆ ಅಂತ ಕನ್ಫ್ಯೂಸ್ ಆಗಿಬಿಡ್ರಿ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿ ಏನಾಗಿದೆ? ರೊಟೇಟ್ ಆಗಿದೆ. ಆವಾಗ ಇದು ನಮಗೆ ಏನಾಗಿರುತ್ತೆ? ಅಡ್ಜಸೆಂಟ್ ಆ್ಯಂಗಲ್ ಆಗಿರುತ್ತೆ. ಅದೇ ಥರ ಈ ಕಡೆಗೆ ರೊಟೇಟ್ ಆದಾಗ ಅವಾಗ ಏನಾಗುತ್ತೆ ನಮಗೆ ವ್ಯಾಲ್ಯೂ?
ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಇದೆಲ್ಲ ನಿಮ್ಗೆ ಏನು ಇದೆಲ್ಲ ತಲೆ ಕೆಡಿಸ್ಕೊಂಬೇಡಿ, ಜಸ್ಟ್ ನಿಮ್ಗೆ ಅರ್ಥ ಆಗಿ ಕೇಳಿದ್ದು. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, 0 to 90 ಡಿಗ್ರಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಪ್ರತಿಯೊಂದು ಪಾಸಿಟಿವ್ ಆಗಿ ಬರುತ್ತೆ. ಓಕೆ, ಈ ರೈಟ್ ಆ್ಯಂಗಲ್ ಇದ್ದಿದ್ದು ಇಲ್ಲಿಗೆ ನಮಗೆ ಫ್ಲಿಪ್ ಆಗುತ್ತೆ. ಇದು ಮತ್ತೆ ಫ್ಲಿಪ್ ಆದಾಗ ನಮಗೆ ಈ ಥರ ಬರುತ್ತೆ. ಆವಾಗ ನಮಗೆ 3 ಅನ್ನೋದು ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆ, ಆದರೆ ಇಲ್ಲಿ ಮೈನಸ್ ವ್ಯಾಲ್ಯೂ ಇರೋದು, ಇದು ಮೈನಸ್ ಹೈಪೋಟೆನಸ್ ವ್ಯಾಲ್ಯೂ 5 ಇರುತ್ತೆ, ಇದು -4. ಸೊ ಇಲ್ಲಿ ನಮಗೆ ಎರಡು ಆ್ಯಂಗಲ್ -4 ಇದೆ, -3 -4 5 ಇದೆ. ಸೊ ಇಲ್ಲಿ ನಮಗೆ ಪಾಸಿಟಿವ್ ಯಾವ್ದು ಬರುತ್ತೆ? O/A. O ಏನು ಆಪೋಸಿಟ್ ಅಂತಂದರೆ ಯಾವುದು? ಇದರಲ್ಲಿ ನಮಗೆ ಆ್ಯಂಗಲ್ ಇಲ್ಲಿರುತ್ತೆ -3 ಬೈ, ಇಲ್ಲಿ ಟ್ಯಾನ್ ಥೀಟಾ ಅಂದ್ರೇನು? -3 ಬೈ -4, ಕರೆಕ್ಟ್ ಅಲ್ವಾ? ಸೊ ಮೈನಸ್ ಕ್ಯಾನ್ಸಲ್ ಆದರೆ 3/4. ಸೊ ಇಲ್ಲಿ ನಮಗೆ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಥೀಟಾ ಅಥವಾ ಕಾಟ್ ಥೀಟಾ ಇವೆರಡೇ ಪಾಸಿಟಿವಲ್ಲಿ ಬರೋದು, ಮಿಕ್ಕಿದೆಲ್ಲ ನೆಗೆಟಿವಲ್ಲಿ ಬರುತ್ತೆ. ಸೊ ಇಲ್ಲಿ ಥರ್ಡ್ ಕ್ವಾಡ್ರೆಂಟಲ್ಲಿ ಕಿಂಗ್ ಏನು? ಟ್ಯಾನ್ ಥೀಟಾ. ಓಕೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಿಂಗ್ ಏನು? ಸೈನ್ ಥೀಟಾ ಅಥವಾ ಕೊಸಿಕೆಂಟ್ ಥೀಟಾ. ಸೊ ಇನ್ನು ಉಳಿದಿದ್ದು ಯಾವುದು? ಉಳಿದಿದ್ದು ಇನ್ನೊಂದೇ, ಯಾವುದು? ಕಾಸ್ ಥೀಟಾ ಮತ್ತು ಸೀಕೆಂಟ್ ಥೀಟಾ. ಓಕೆನಾ? ಸೊ ಅದು ಇಲ್ಲಿ ಪ್ಲಸ್ಸಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸಿಂಪಲಾಗಿ ಅರ್ಥ ಆಯ್ತಾ ಇವಾಗ? ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ 0 to 90 ಡಿಗ್ರಿ ಇರುತ್ತೆ, ಅದರಲ್ಲಿ ಸೈನ್ ಅಂತೀನಿ, ಪ್ರತಿಯೊಂದು ನಮಗೆ ಅಲ್ಲಿ ಪಾಸಿಟಿವ್ ಅಲ್ಲೇ ವ್ಯಾಲ್ಯೂ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಮಾತ್ರ ಬರುತ್ತೆ. ಥರ್ಡಲ್ಲಿ ಟ್ಯಾನು ಮತ್ತು ಕಾಟ್ ಮಾತ್ರ ಪಾಸಿಟಿವಲ್ಲಿ ಬರುತ್ತೆ. ಫೋರ್ತಲ್ಲಿ ನಮಗೆ ಕಾಸು ಮತ್ತು ಸೀಕೆಂಟ್ ಮಾತ್ರ ಪಾಸಿಟಿವಲ್ಲಿ ಬರುತ್ತೆ. ಓಕೆ, ಇದು ನಿಮ್ಗೆ ಅರ್ಥ ಆಗಕ್ಕೆ ಬರ್ತೀವಿ. ಇದು ಅರ್ಥ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಂಬಿಡಿ. ಅವ್ರು ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನಾವು ಮಾಡೋಣ. ಸೊ ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಈಸಿಯಾಗಿ ನೆನ್ಪಿಟ್ಕೊಬೇಕಂದ್ರೆ ಏನು ಮಾಡಬೇಕು? ASTC ಅಂದರೆ ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಅರ್ಥ ಆಯ್ತಲ್ವಾ? ಸಿಂಪಲ್. ಸ್ಕೂಲ್ ಆದಮೇಲೆ ಕಾಲೇಜಿಗೆ ತಾನೇ ಹೋಗ್ತೀವಿ. ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಆಫ್ಟರ್ ಅಂದರೆ ಏನು? ಆಲ್ ಅಂತಂದರೆ ಪ್ರತಿಯೊಂದು ಫಸ್ಟ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ಆಫ್ಟರ್ ಸ್ಕೂಲ್ ಅಂತಂದರೆ ಸೈನ್ ಥೀಟಾಗೆ ಆಪೋಸಿಟ್ ಯಾವುದು? ಕೊಸಿಕೆಂಟ್ ಥೀಟಾ. ಓಕೆ, ಅದಾದಮೇಲೆ ಟು ಅಂದರೆ ಕಾಲೇಜ್. ಟೀಯಿಂದ ಯಾವ ಸ್ಟಾರ್ಟ್ ಆಗುತ್ತೆ? ಟ್ಯಾನ್ ಥೀಟಾಗೆ ಆಪೋಸಿಟ್ ಕಾಟ್ ಥೀಟಾ. ಅದಾದಮೇಲೆ ಮೀನ್ಸ್ ರೆಸಿಪ್ರೋಕಲ್ ನಾನು ಹೇಳ್ತಿರೋದು. ಆಮೇಲೆ ಫೋರ್ತ್ ಕಾಲೇಜ್ ಅಂದರೆ ಕೊಸಿಕೆಂಟ್ ಥೀಟಾ. ಕಾಸ್ ಥೀಟಾಗೆ ಆಪೋಸಿಟ್ ಏನು? ಸೀಕೆಂಟ್ ಥೀಟಾ. ಅರ್ಥ ಆಯ್ತಲ್ವಾ? ಆಲ್ ಸ್ಕೂಲ್ ಟು ಕಾಲೇಜ್. ನೆನಪಾಯ್ತಲ್ಲ? ಇಲ್ಲಿ ಆಲ್ ಅಂತ ಅಂದರೆ ಎಲ್ಲನೂ ಪಾಸಿಟಿವ್ ಬರುತ್ತೆ. ಇಲ್ಲಿ ಸೈನ್ ಥೀಟಾ ಅಥವಾ ಕೊಸಿಕೆಂಟ್ ಥೀಟಾ, ಇಲ್ಲಿ ಟ್ಯಾನ್ ಥೀಟಾ ಅಥವಾ ಕಾಟ್ ಥೀಟಾ, ಇಲ್ಲಿ ಕಾಸು ಅಥವಾ ಸೀಕೆಂಟು. ಅರ್ಥ ಆಯ್ತಲ್ವಾ? ಸಿಂಪಲ್. ಸೊ ಇಲ್ಲಿ ಇವಾಗ ನಾವು ಮೇಯ್ನಾಗಿ 0 to 90 ಡಿಗ್ರಿ ಇಲ್ಲಿವರೆಗೂ ಜಾಸ್ತಿ ಕಲ್ತಿದ್ವಿ. ಇವಾಗ 90 ಡಿಗ್ರಿ ಟು 180 ಡಿಗ್ರಿ, 180 to 270 ಇದೆಲ್ಲನೂ ಕೂಡ ತಿಳ್ಕೊಳ್ಳೋಣ. ಸೊ ಫಸ್ಟ್ ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸಿಂಪಲಾಗಿ ಒಂದೇ ನೆನ್ಪಿಟ್ಕೊಳ್ಳಿ, ಆಲ್ ಸ್ಕೂಲ್ ಟು ಕಾಲೇಜ್. ಇಲ್ಲಿ ಎಲ್ಲನೂ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ಸೈನು ಮತ್ತು ಕಾಸಿಗೆ ಮಾತ್ರ, ಕೊಸಿಕೆಂಟ್ ಥೀಟಾಗೆ ಮಾತ್ರ ವ್ಯಾಲ್ಯೂಸ್ ಪಾಸಿಟಿವಲ್ಲಿ ಬರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವಲ್ಲಿ ಬರುತ್ತೆ. ಇಲ್ಲಿ ಟ್ಯಾನ್ ಥೀಟಾ ಕಾಟ್ ಥೀಟಾಗೆ ಮಾತ್ರ ಪಾಸಿಟಿವಲ್ಲಿ ಬರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವಲ್ಲಿ ಬರುತ್ತೆ. ಇಲ್ಲಿ ಕೊಸಿಕೆಂಟ್ ಸೀಕೆಂಟಿಗೆ ಮಾತ್ರ ಪಾಸಿಟಿವ್ ಬರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವ್ ಬರುತ್ತೆ. ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟು, ಥರ್ಡ್ ಕ್ವಾಡ್ರೆಂಟು, ಫೋರ್ತ್ ಕ್ವಾಡ್ರೆಂಟು ಮುಗೀತು. ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಈ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ನಮಗೆ 90 ಡಿಗ್ರಿ, ಮ್ಯಾಕ್ಸಿಮಮ್ 90 ಡಿಗ್ರಿ, ಕರೆಕ್ಟ್ ಅಲ್ವಾ? ಸೊ 0 ಪ್ಲಸ್ ಥೀಟಾರು ಇರುತ್ತೆ ಅಥವಾ 90 ಡಿಗ್ರಿ ಮೈನಸ್ ಥೀಟಾರು ಇರುತ್ತೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ದಿಲ್ವಾ? ಇಲ್ಲಿ ಆ್ಯಂಗಲ್ಸ್ ನಮ್ಗೆ ಏನೇ ಬಂದರೂ 0 to 90 ಒಳಗಡೆ ಬರಬೇಕು. 0 ಪ್ಲಸ್ ಆರು ಬರಬೇಕು ಅಥವಾ 90 ಮೈನಸ್ ಆರು ಬರಬೇಕು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ? 90ಇಂದ 180. ಅಂದರೆ ನಮಗೆ 90 ಪ್ಲಸ್ ಥೀಟಾರು ಆಗಿರಬೇಕು ಅಥವಾ 180 ಮೈನಸ್ ಥೀಟಾರು ಆಗಿರಬೇಕು. ಥೀಟಾ ಅಂದರೆ ಇಲ್ಲಿ ಆ್ಯಂಗಲು ಅಂದರೆ ಡಿಗ್ರಿ. ಅರ್ಥ ಆಗ್ತಿದೆಯಲ್ವಾ? ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ನಮಗೆ 180ಇಂದ 270 ಅಂದರೆ 180 ಪ್ಲಸ್ ಡಿಗ್ರಿ ಇರಬೇಕು ಅಥವಾ 270 ಮೈನಸ್ ಡಿಗ್ರಿ ಇರಬೇಕು, ಕರೆಕ್ಟ್ ಅಲ್ವಾ? ಸೊ 180 ಮೇಲ್ಗಡೆ ಯಾವುದೇ ಬಂದರೂ ನಮಗೆ ಥರ್ಡ್ ಕ್ವಾಡ್ರೆಂಟ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಫೋರ್ತರಲ್ಲಿ ನಮಗೆ 270ಇಂದ 360 ಅಂದರೆ 270 ಪ್ಲಸ್ ಥೀಟಾ ಇರಬೇಕು ಅಥವಾ 360 ಮೈನಸ್ ಥೀಟಾ ಇರಬೇಕು, ಕರೆಕ್ಟ್ ಅಲ್ವಾ? ಸೊ ಇದೊಂದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಗೆ ಏನೇನು ಬರುತ್ತೆ, ಒಂದೊಂದು ಕ್ವಾಡ್ರೆಂಟಲ್ಲಿ ಏನೇನು ಬರುತ್ತೆ ತಿಳ್ಕೊಂಡು, ಏನು 0 ಪ್ಲಸ್ ಥೀಟಾ ಬರುತ್ತೆ ಅಥವಾ 90 ಮೈನಸ್ ಥೀಟಾ, ಅಥವಾ 90 ಪ್ಲಸ್ ಥೀಟಾ 180 ಮೈನಸ್ ಥೀಟಾ, 180 ಪ್ಲಸ್ ಥೀಟಾ 270 ಮೈನಸ್ ಥೀಟಾ, 270 ಪ್ಲಸ್ ಥೀಟಾ 360 ಮೈನಸ್ ಥೀಟಾ, ಇಷ್ಟು ಬರುತ್ತೆ. ಸೊ ಇದರಲ್ಲಿ ಮತ್ತೆ ನಮ್ಗೆ ಇನ್ನೇನೇನು ಬರುತ್ತೆ? ಸೈನು, ಕಾಸು, ಟ್ಯಾನು, ಕೊಸಿಕೆಂಟು, ಸೀಕೆಂಟು, ಕಾಟು, ಕರೆಕ್ಟ್ ಅಲ್ಲ? ಪ್ರತಿಯೊಂದರಲ್ಲೂ 12 ಈಕ್ವೇಷನ್ಸ್ ಬರುತ್ತೆ. ಯಾಕಂತ ಅಂದರೆ ಇಲ್ಲಿ ಬಿಡಿ, ಇಲ್ಲಿ 0 ಪ್ಲಸ್ ಥೀಟಾ ಅದು ಅಷ್ಟೊಂದೇನು ಇಂಪಾರ್ಟೆಂಟ್ ಇರಲ್ಲ, ಯಾಕಂದರೆ 90 ಮೈನಸ್ ಥೀಟಾ ನಮ್ಗೆ ಎಲ್ಲ ವ್ಯಾಲ್ಯೂಸು ಬಂದುಬಿಡುತ್ತೆ. ಸೊ 0 ಪ್ಲಸ್ ಥೀಟಾ ನಾವೇನು ಮಾಡಲ್ಲ. ಸೊ ಇಲ್ಲಿ ನಮಗೆ 6 ವ್ಯಾಲ್ಯೂಸ್ ಬರುತ್ತೆ, ಇಲ್ಲಿ 12 ವ್ಯಾಲ್ಯೂಸ್ ಬರುತ್ತೆ. ಯಾಕಂತ ಅಂದರೆ 90 ಪ್ಲಸ್ ಥೀಟಾದು ಸೈನು, ಕಾಸು,
ಟ್ಯಾನು, ಕೊಸಿಕೆಂಟು, ಸೀಕೆಂಟು, ಕಾಟು ಕಲ್ತ್ಕೊತೀವಿ. 180 ಡಿಗ್ರಿ ಮೈನಸ್ ಟೀಟೋದು ಕಲ್ತ್ಕೊತೀವಿ. ಸೊ ಇಲ್ಲಿ ಕೂಡ 12 ಈಕ್ವೇಷನ್ಸ್ ಬರುತ್ತೆ. ಇಲ್ಲಿ ಕೂಡ ನಮಗೆ 12 ಈಕ್ವೇಷನ್ಸ್ ಬರುತ್ತೆ, ಅಂದರೆ ವ್ಯಾಲ್ಯೂಸ್ ಬರುತ್ತೆ. ಸೊ ನಮಗೆ ಇವಾಗ ಒಂದೊಂದು ಕಡೆಯಿಂದ ಒಂದೊಂದೇ ತಿಳ್ಕೊಂಡು ಹೋಗೋಣ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ 90 ಮೈನಸ್ ಟೀಟಾ. ಇದರಲ್ಲಿ ಇನ್ನೊಂದು ಥಿಂಗ್ ಐತೆ. ಇನ್ನೊಂದು ಏನು ಅಂತ ಅಂದರೆ ಇಲ್ಲಿ ನಮಗೆ ಈ ಬಿಗ್ಗರ್ ವ್ಯಾಲ್ಯೂ ಇರುತ್ತಲ್ಲ, ಪ್ರತಿಯೊಂದರಲ್ಲಿ ಬಿಗ್ಗರ್ ವ್ಯಾಲ್ಯೂ, ಒಂದು ವ್ಯಾಲ್ಯೂಯಿಂದ ಇನ್ನೊಂದು ಟೀಟನ ಮೈನಸ್ ಮಾಡ್ತಿರ್ತೀವಲ್ಲ. ಸೊ ನಾವು ಆ ವ್ಯಾಲ್ಯೂನ ಇಂಟು 90 ಮಾಡಿದ್ರೆ, ಅಂದರೆ 90 ಟೇಬಲ್ಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಅನ್ನೋದು ಆಡ್ ಬಂದರೆ ನಮಗೆ ಆ ವ್ಯಾಲ್ಯೂಸ್ ಅನ್ನೋದು ಚೇಂಜ್ ಆಗುತ್ತೆ. ಇವನ್ ಬಂದರೆ ಅವಾಗ ಕೂಡ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಸೊ ಅದು ಹೆಂಗೆ ಅಂತ ಇವಾಗ ನೋಡೋಣ ಕ್ಲೀನಾಗಿ. ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟಿಂದ ಕ್ಲೀನಾಗಿ ತಿಳ್ಕೊಂಡು ಹೋಗೋಣ. ಕನ್ಫ್ಯೂಸ್ ಆಗಬೇಡಿ, ನಾನು ಬರೀತೀನಿ, ಕ್ಲೀನಾಗಿ ನೋಡಿ. ಇಲ್ಲಿವರೆಗೂ ನಮಗೆ ಸೈನ್ಗೆ ಆಪೋಸಿಟ್ ಏನಿದ್ದು ಕೊಸಿಕೆಂಟ್ ಇತ್ತು, ಕಾಸ್ಗೆ ಸೀಕೆಂಟ್ ಇತ್ತು, ಟ್ಯಾನ್ಗೆ ಕಾಟ್ ಇತ್ತು. ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದು ಎಂತಕ್ಕೆ ಅಂತ ನೋಡೋಣ. ಸೊ ಇವಾಗ ನಾನು ಬರೀತಾ ಇರೋದು ಫಸ್ಟ್ ಕ್ವಾಡ್ರೆಂಟ್. ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ನಮಗೆ ಎಲ್ಲನೂ ಆಲ್ ಪಾಸಿಟಿವ್ ಇರುತ್ತೆ, ಕರೆಕ್ಟ್ ಅಲ್ವಾ? 0 ಇಂದ 90 ಡಿಗ್ರೀಸ್ವರೆಗೂ ಮಾತ್ರ ಇರುತ್ತೆ. ಸೊ ನಾನು ಅದನ್ನು ಬರೀತಾ ಇದ್ದೀನಿ. ಏನು, ನಮಗೆ ಸೈನ್ ಬರುತ್ತೆ. ಸೊ ಎಲ್ಲ 90 ಡಿಗ್ರೀಸ್ ಒಳಗಡೆನೇ ಇರಬೇಕು. ಸೊ ಸೈನ್ 90 ಮೈನಸ್ ಟೀಟಾ, ಅದಾದಮೇಲೆ ಕಾಸ್ 90 ಮೈನಸ್ ಟೀಟಾ, ಅದಾದಮೇಲೆ ಟ್ಯಾನ್ 90 ಮೈನಸ್ ಟೀಟಾ, ಅದಾದಮೇಲೆ ಕೊಸಿಕೆಂಟ್ 90 ಮೈನಸ್ ಟೀಟಾ, ಅದಾದಮೇಲೆ ಸೀಕೆಂಟ್ 90 ಮೈನಸ್ ಟೀಟಾ, ಅದಾದಮೇಲೆ ಕಾಟ್ 90 ಮೈನಸ್ ಟೀಟಾ. ಇಷ್ಟೇ ಬರೋದು ಯಾವುದರಲ್ಲಿ, ಫಸ್ಟ್ ಕ್ವಾಡ್ರೆಂಟಲ್ಲಿ ಇಷ್ಟು ವ್ಯಾಲ್ಯೂಸ್ ಬರುತ್ತೆ. ಸೊ ಇದ್ರ ವ್ಯಾಲ್ಯೂಸ್ ಏನಾಗಿರುತ್ತೆ ಅಂತಂದರೆ ಇಲ್ಲೆಲ್ಲ ತಿಳ್ಕೊಂಡ್ವಿ ನಾವು, ಎಲ್ಲದ್ರ ವ್ಯಾಲ್ಯೂ ಪ್ಲಸ್ಸೇ ಬರುತ್ತೆ ಅಂತ. ಸೊ ಇದೆಲ್ಲನೂ ಪ್ಲಸ್ಸೇ, ಇದು ಪ್ಲಸ್ಸೇ. ಓಕೆ, ಇಲ್ಲಿ ಇದು ನೋಡಿ, ನಾನೇನು ಹೇಳಿದೆ, ಇಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದಿಂದ ಮೈನಸ್ ಮಾಡ್ತಿದ್ದೋ ಆ ವ್ಯಾಲ್ಯೂ ನಮಗೆ 90 ಟೇಬಲ್ಸಿಂದ ಡಿವೈಡ್ ಮಾಡಿದಾಗ ಆನ್ಸರ್ ಅನ್ನೋದು ಆಡ್ ಬಂದರೆ ನಮಗೆ ವ್ಯಾಲ್ಯೂಸ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಇಲ್ಲಿ ಆಡ್ ಇದೆ, 90 ಅನ್ನೋದೇನು ಆಡು, 90 1 90, ಆನ್ಸರ್ ಏನು ಬಂತು 1 ಅಂದರೆ ಏನು ಆಡು, ಕರೆಕ್ಟ್ ಅಲ್ವಾ? ಸೊ ನಮಗೆ ಇಲ್ಲಿ ಬಂದರೆ ಏನು ಬರುತ್ತೆ, 90 ಇಂಟು 1 ಬರುತ್ತೆ, ಅಥವಾ ಇಂಟು 2 ಬರುತ್ತೆ, ಇಂಟು 3 ಬರುತ್ತೆ, ಇಂಟು 4 ಬರುತ್ತೆ. 4 ಅಂತಂದರೆ 360, ಕರೆಕ್ಟ್ ಅಲ್ವಾ? ಇಲ್ಲಿವರೆಗೂ ಮಾತ್ರ ಬರುತ್ತೆ, ಅದನ್ನು ಬಿಟ್ಟರೆ ಇನ್ಯಾವುದು ಬರಲ್ಲ. ಸೊ ನಮಗೆ 1 ಬರಬೇಕು, 2 ಬರಬೇಕು, 3 ಬರಬೇಕು, ಅಥವಾ 4. 1 ಅಂದರೆ ಆಡು, 3 ಅಂದರೆ ಆಡು, 2 ಅಂದರೆ 1, 4 ಅಂದರೆ 1. 1 3 ಬಂದಾಗ ನಮಗೆ ಈ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗುತ್ತೆ. ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ, ಸೈನು 90 ಮೈನಸ್ ಟೀಟಾ ಇದ್ದಿದ್ದು ಇಲ್ಲಿ ಕಾಸ್ ಟೀಟಾ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ, ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಆಗುತ್ತೆ, ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟ್ ಆಗುತ್ತೆ, ಕಾಟ್ ಇದ್ದಿದ್ದು ಮತ್ತೆ ಟ್ಯಾನ್ ಆಗುತ್ತೆ. ಓಕೆ, ಸೊ ಇಷ್ಟು ರೇಷಿಯೋಸು ನೆನ್ಪಿಟ್ಕೊಬೇಕು ನೀವು. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸೊ ನಿಮಗೆ ಡೌಟ್ ಬರ್ಬೋದು, ಏನು ಇಲ್ಲಿವರೆಗೂ ನಾವು ಕಲ್ತಿದ್ದು ಸೈನ್ಗೆ ಆಪೋಸಿಟು ಕೊಸಿಕೆಂಟು, ನೀವು ಇಲ್ಲಿ ಕಾಸ್ ಬರ್ದಿದ್ದೀರಂತ. ಇದು ನಾವು ಆಪೋಸಿಟ್ ವ್ಯಾಲ್ಯೂಸ್ ಬರೀತಿಲ್ಲ, ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬರೀತಾ ಇದ್ವಿ. ಓಕೆ, ಸೈನ್ಗೆ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ ಕಾಸಿಗೆ ಕಾಂಪ್ಲಿಮೆಂಟ್ರಿ ಆದಾಗಿರುತ್ತೆ ಸೈನು. ಅರ್ಥ ಆಗ್ತಿದೆಯಾ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇಲ್ಲಿ ನಾವು ಬರೀತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಸೊ ಟ್ಯಾನ್ಗೆ ಕಾಂಪ್ಲಿಮೆಂಟ್ರಿ ಆದಾಗಿರುತ್ತೆ ಕಾಟು, ಕೊಸಿಕೆಂಟ್ಗೆ ಕಾಂಪ್ಲಿಮೆಂಟ್ರಿ ಆದಾಗಿರುತ್ತೆ ಸೀಕೆಂಟ್ಗೆ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ ಕೊಸಿಕೆಂಟ್, ಕಾಟಿಗೆ ಮಾತ್ರ ಟ್ಯಾನೇ ಬರುತ್ತೆ. ಅರ್ಥ ಆಗ್ತಿಲ್ವಾ? ಇದೊಂದು ಕಾಟ್ಗೂ ಟ್ಯಾನು, ಟ್ಯಾನ್ಗೆ ಕಾಟು, ಇದು ಮಾತ್ರ ಆಪೋಸಿಟ್ಗೂ ಕಾಂಪ್ಲಿಮೆಂಟ್ರಿ, ಎರಡು ಸೇಮ್. ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಸೆಕೆಂಡ್ ಕ್ವಾಡ್ರೆಂಟು. ಓಕೆ, ಇದು ಫಸ್ಟ್ ಕ್ವಾಡ್ರೆಂಟ್ ಆಗೋಯ್ತು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಣಿಸ್ತಿದೆಯಲ್ವಾ? ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಿಮಗೆ ಇಲ್ಲಿ ಯಾವ್ದಾದ್ರು ಬರುತ್ತೆ, ಆಲ್ ಸ್ಕೂಲ್ ಟು ಕಾಲೇಜ್. ಸ್ಕೂಲ್ ಅಂತ ಅಂದರೆ ಇದು ಯಾವುದು, ಸೈನು, ಕರೆಕ್ಟ್ ಅಲ್ವಾ? ಸೈನ್ ಟೀಟಾ ಮತ್ತು ಕೊಸಿಕೆಂಟ್ ಟೀಟಾ ಮಾತ್ರ ಇಲ್ಲಿ ಪ್ಲಸ್ ಬರುತ್ತೆ. ಪ್ಲಸ್ ಯಾವುದಕ್ಕೆ ಬರುತ್ತೆ, ಸೈನು ಮತ್ತು ಕೊಸಿಕೆಂಟು, ಕರೆಕ್ಟ್ ಅಲ್ವಾ? ಮಿಕ್ಕಿದೆಲ್ಲ ಮೈನಸ್ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಬರುತ್ತೆ ನಮಗೆ, 90 ಪ್ಲಸ್ ಟೀಟಾ ಬರುತ್ತೆ, ಅದ್ರ ಜೊತೆಗೆ 180 ಮೈನಸ್ ಟೀಟಾ ಬರುತ್ತೆ. ಈ ಎರಡು ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಸೊ ಈ ಎರಡು ವ್ಯಾಲ್ಯೂಸು ಇಲ್ಲಿ ತಿಳ್ಕೊಬೇಕೀಗ ನಾವು. ಸೈನ್ 90 ಪ್ಲಸ್ ಟೀಟಾ, ಅದಾದಮೇಲೆ ಕಾಸ್ 90 ಪ್ಲಸ್ ಟೀಟಾ, ಅದಾದಮೇಲೆ ಟ್ಯಾನ್ 90 ಪ್ಲಸ್ ಟೀಟಾ, ಅದಾದಮೇಲೆ ಕೊಸಿಕೆಂಟ್ 90 ಪ್ಲಸ್ ಟೀಟಾ, ಅದಾದಮೇಲೆ ಸೀಕೆಂಟ್ 90 ಪ್ಲಸ್ ಟೀಟಾ, ಅದಾದಮೇಲೆ ಕಾಟ್ 90 ಪ್ಲಸ್ ಟೀಟಾ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾವು ತಿಳ್ಕೊಂಡಿದ್ದೇನು, ಸೈನ್ಗೆ ಮತ್ತು ಕೊಸಿಕೆಂಟ್ಗೆ ಪ್ಲಸ್ ಇರುತ್ತೆ, ಮಿಕ್ಕಿದೆಲ್ಲ ಮೈನಸ್ಸು. ಸೈನ್ಗೆ ಮತ್ತು ಕೊಸಿಕೆಂಟ್ಗೆ ಪ್ಲಸ್ ಇರುತ್ತೆ, ಮಿಕ್ಕಿದೆಲ್ಲ ವ್ಯಾಲ್ಯೂಸು ಮೈನಸಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದ್ರ ವ್ಯಾಲ್ಯೂಸ್ ಏನಾಗಿರುತ್ತೆ, ಫಸ್ಟು ಏನು ಮಾಡ್ತೀರ ಗೊತ್ತಾ, ಫಸ್ಟ್ ಯಾವ ಕ್ವಾಡ್ರೆಂಟಲ್ಲಿ ಇದು ಯಾವ್ದಾರ ಒಂದು ವ್ಯಾಲ್ಯೂಸ್ ಕೊಟ್ಟಾಗ ಫಸ್ಟ್ ಅದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ನೋಡಿ. ಸೊ 90 ಪ್ಲಸ್ ಟೀಟಾ ಅಂತ ಅಂದರೆ ನಮಗೆ ಸೆಕೆಂಡ್ ಕ್ವಾಡ್ರೆಂಟು,
ಅರ್ಥ ಆಗ್ಬಿಡ್ಬೇಕು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪ್ಲಸ್ ಯಾವುದಕ್ಕೆ ಬರುತ್ತೆ, ಸೈನ್ಗೆ ಮತ್ತು ಕೊಸಿಕೆಂಟ್ಗೆ, ಅವೆರಡಕ್ಕೆ. ಮಿಕ್ಕಿದೆಲ್ಲ ನಮಗೆ ನೆಗೆಟಿವ್ ಬರುತ್ತೆ. ಸೊ ಆ ವ್ಯಾಲ್ಯೂಸ್ ಬರ್ಕೊಂಡ್ವಿ. ಅದ್ರ ಜೊತೆಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ನೋಡಬೇಕು, ಈ ಬಿಗ್ಗರ್ ವ್ಯಾಲ್ಯೂ ಅನ್ನೋದು ನಮಗೆ ಆಡ್ ನಂಬರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತಾ, ಈವನ್ ನಂಬರಿಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತಾ. 90 ಅನ್ನೋದು 90 1s 90 ಅಂದರೆ ಆಡ್ ನಂಬರ್ ಇದ್ದಾಗ ಇದರ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ನಮಗೆ ವ್ಯಾಲ್ಯೂಸ್ ಆಗಿ ಬರುತ್ತೆ. ಸೊ ಸೈನ್ಗೆ ಕಾಸ್ ಆಗುತ್ತೆ, ಕಾಸ್ಗೆ ಸೈನ್ ಟೀಟಾ ಆಗುತ್ತೆ, ಟ್ಯಾನ್ಗೆ ಕಾಟ್ ಟೀಟಾ ಆಗುತ್ತೆ, ಅದಾದಮೇಲೆ ಕೊಸಿಕೆಂಟ್ಗೆ ಸೀಕೆಂಟ್ ಟೀಟಾ ಆಗುತ್ತೆ, ಅದಾದಮೇಲೆ ಸೀಕೆಂಟ್ಗೆ ಕೊಸಿಕೆಂಟ್ ಟೀಟಾ ಆಗುತ್ತೆ, ಅದಾದಮೇಲೆ ಕಾಟಿಗೆ ಟ್ಯಾನ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ. ಸೊ ನಮ್ಮ ಆನ್ಸರು ಈ ವ್ಯಾಲ್ಯೂಸಲ್ಲಿ ಬರುತ್ತೆ, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಚೇಂಜ್ ಆಗುತ್ತೆ. ಇದು ಒಂದಾಯಿತು, ಯಾವುದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 ಪ್ಲಸ್ ಟೀಟಾ ಆಯಿತು. ಓಕೆನಾ. ಈಗ 180 ಮೈನಸ್ ಟೀಟಾ ಬೇರೆ ಇರುತ್ತಲ್ಲ, ಅದನ್ನು ಕೂಡ ನಾವು ಬರೀಬೇಕಾಗುತ್ತೆ. ಸೊ ಈಗ ಸೈನ್ 180 ಮೈನಸ್ ಟೀಟಾ, ಅದಾದಮೇಲೆ ಕಾಸ್ 180 ಮೈನಸ್ ಟೀಟಾ, ಅದಾದಮೇಲೆ ಟ್ಯಾನ್ 180 ಮೈನಸ್ ಟೀಟಾ, ಅದಾದಮೇಲೆ ಕೊಸಿಕೆಂಟ್ 180 ಮೈನಸ್ ಟೀಟಾ, ಅದಾದಮೇಲೆ ಸೀಕೆಂಟ್ 180 ಮೈನಸ್ ಟೀಟಾ, ಅದಾದಮೇಲೆ ಕಾಟ್ 180 ಮೈನಸ್ ಟೀಟಾ. ಸೊ ಇದು ಸೆಕೆಂಡ್ ಕ್ವಾಡ್ರೆಂಟೇ. ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವ್ದು ಪ್ಲಸ್ ಯಾವ್ದು ಮೈನಸ್ ಬರುತ್ತೆ ಅಂತ. ಪ್ಲಸ್ ಯಾವ್ದು ಬರುತ್ತೆ ನಮಗೆ, ಸೈನು ಮತ್ತು ಕೊಸಿಕೆಂಟಿಗೆ ಪ್ಲಸ್ ಬರುತ್ತೆ. ಸೊ ಮಿಕ್ಕಿದೆಲ್ಲ ಮೈನಸ್ಸು. ಅದಾದಮೇಲೆ ದೊಡ್ಡ ಬಿಗ್ ವ್ಯಾಲ್ಯೂ 90ಇಂದ ಮಲ್ಟಿಪ್ಲೈ ಆದಾಗ ಆನ್ಸರ್ ಏನು ಬರುತ್ತೆ, 90 2s 180. ಸೊ ಇವನ್ ನಂಬರಿಂದ ಮಲ್ಟಿಪ್ಲೈ ಆಗ್ತಿದೆ. ಸೊ ಇವನ್ ನಂಬರ್ ಮಲ್ಟಿಪ್ಲೈ ಆಗ್ತಿದೆ ಅಂತ ಅಂದಾಗ ಡೈರೆಕ್ಟ್ ಇಲ್ಲಿ ಏನು ವ್ಯಾಲ್ಯೂಸ್ ಇರುತ್ತೋ ಅದನ್ನೇ ಇಲ್ಲಿ ಬರ್ಕೊಬೇಕು. ಸೊ ಸೈನ್ಗೆ ಇದು ಕೂಡ ಸೈನೇ ಆಗುತ್ತೆ, ಕಾಸ್ಗೆ ಇದು ಕೂಡ ಕಾಸ್ ಟೀಟಾನೇ ಆಗುತ್ತೆ, ಇದು ಕೂಡ ನಮಗೆ ಟ್ಯಾನ್ ಟೀಟಾನೇ ಆಗುತ್ತೆ, ಇದು ಕೂಡ ನಮಗೆ ಕೊಸಿಕೆಂಟ್ ಟೀಟಾನೇ ಆಗುತ್ತೆ. ಓಕೆ, ಇದು ಕೂಡ ನಮಗೆ ಸೀಕೆಂಟ್ ಟೀಟಾನೇ ಆಗುತ್ತೆ, ಇದು ಕೂಡ ನಮಗೆ ಕಾಟ್ ಟೀಟಾನೇ ಆಗುತ್ತೆ. ಈಗ ಅರ್ಥ ಆಯ್ತಲ್ಲ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಇವಾಗ ಗೊತ್ತಾಯ್ತಾ. ಸೊ ಇಲ್ಲಿ 90ಇಂದ ಮಲ್ಟಿಪ್ಲೈ ಮಾಡಿದಾಗ 90 1s 90 ಅಂದರೆ ಆಡ್ ನಂಬರ್ ಬಂದಾಗ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಚೇಂಜ್ ಆಗೋಗುತ್ತೆ. ಇಲ್ಲಿ ಆ ಥರ ಅಲ್ಲ, ಸೇಮ್ ವ್ಯಾಲ್ಯೂಸೇ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಇವಾಗ ಥರ್ಡ್ ಕ್ವಾಡ್ರೆಂಟು. ಓಕೆ, ಥರ್ಡ್ ಕ್ವಾಡ್ರೆಂಟಲ್ಲಿ ನಮಗೆ ಆಲ್ ಸ್ಕೂಲ್ ಟು ಕಾಲೇಜ್ 2 ಅಂತಂದ್ರೇನು, ಇಲ್ಲಿ ಟ್ಯಾನು ಮತ್ತು ಇನ್ಯಾವುದು ಕಾಟು, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಟ್ಯಾನು ಮತ್ತು ಕಾಟಿಗೆ ಮಾತ್ರ ಪ್ಲಸ್ ಬರುತ್ತೆ, ಮಿಕ್ಕಿದೆಲ್ಲ ಮೈನಸ್. ಅದ್ರ ಜೊತೆಗೆ ಇಲ್ಲಿ ಏನೇನಿರುತ್ತೆ, 180 ಮೈನಸ್ ಟೀಟಾ ಇರುತ್ತೆ, ಅದಾದಮೇಲೆ 180 ಪ್ಲಸ್ ಟೀಟಾ ಇರುತ್ತೆ, 270 ಮೈನಸ್ ಟೀಟಾ ಇರುತ್ತೆ ಇಲ್ಲಿ, ಕರೆಕ್ಟ್ ಅಲ್ವಾ. ಸೊ ಇವಾಗ ನಾವು ಪ್ರತಿಯೊಂದರದ್ದು ಸೈನು 180 ಪ್ಲಸ್ ಟೀಟಾ, ಕಾಸು 180 ಪ್ಲಸ್ ಟೀಟಾ, ಟ್ಯಾನು 180 ಪ್ಲಸ್ ಟೀಟಾ, ಅದಾದಮೇಲೆ ಕೊಸಿಕೆಂಟು 180 ಪ್ಲಸ್ ಟೀಟಾ, ಅದಾದಮೇಲೆ ಸೀಕೆಂಟು 180 ಪ್ಲಸ್ ಟೀಟಾ, ಅದಾದಮೇಲೆ ಕಾಟು 180 ಪ್ಲಸ್ ಟೀಟಾ. ಇದು ವ್ಯಾಲ್ಯೂಸ್ ಬರ್ಕೊಂಬಂದು. ಓಕೆ, ಸೊ ನಮಗೆ ಥರ್ಡ್ ಕ್ವಾಡ್ರೆಂಟಲ್ಲಿ ಗೊತ್ತು ಪ್ಲಸ್ ಅನ್ನೋದು ಬರೀ ಟ್ಯಾನ್ಗೆ ಮತ್ತು ಕಾಟಿಗೆ ಬರುತ್ತೆ ಅಂತ. ಸೊ ಇದು ಪ್ಲಸ್ಸು, ಇದು ಪ್ಲಸ್ಸು, ಮಿಕ್ಕಿದೆಲ್ಲ ಮೈನಸ್ಸು. ಸೊ ಮೈನಸ್ಸು. ಸೊ ಇಲ್ಲಿ 180 ಅನ್ನೋದು 90ಇಂದ ಈವನ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 180 ಬರುತ್ತೆ, 90 2s 180. ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ, ಇಲ್ಲೇನಿರುತ್ತೋ ಸೇಮ್ ಅದೇ ಬರುತ್ತೆ. ಇದು ಕೂಡ ನಮಗೆ ಸೈನ್ ಟೀಟಾನೇ ಬರುತ್ತೆ, ಇದು ಮೈನಸ್ ಕಾಸ್ ಟೀಟಾ ಬರುತ್ತೆ, ಇದು ನಮಗೆ ಟ್ಯಾನ್ ಟೀಟಾನೇ ಬರುತ್ತೆ, ಇದು ಮೈನಸ್ ಕೊಸಿಕೆಂಟ್ ಟೀಟಾ ಆಗುತ್ತೆ, ಇದು ಮೈನಸ್ ಸೀಕೆಂಟ್ ಟೀಟಾ ಆಗುತ್ತೆ, ಇದು ನಮಗೆ ಕಾಟ್ ಟೀಟಾ ಆಗುತ್ತೆ. ಓಕೆ, ಇದಾಯಿತು ಥರ್ಡ್ ಕ್ವಾಡ್ರೆಂಟಲ್ಲಿ 180 ಪ್ಲಸ್ ಆಯಿತು. ಈಗ 270 ಮೈನಸ್ ಬೇರೆ ಇದೆಯಲ್ಲ, ಅದು ಕೂಡ ತಿಳ್ಕೊಬೇಕಲ್ವ. ಸೊ 270 ಮೈನಸ್ ಟೀಟಾದು ಏನಾಗಿರುತ್ತೆ, 270 ಮೈನಸ್ ಟೀಟಾ, ಸೈನು 270 ಮೈನಸ್ ಟೀಟಾ, ಕಾಸು 270 ಮೈನಸ್ ಟೀಟಾ, ಟ್ಯಾನು 270 ಮೈನಸ್ ಟೀಟಾ, ಕೊಸಿಕೆಂಟು 270 ಮೈನಸ್ ಟೀಟಾ, ಸೀಕೆಂಟು 270 ಮೈನಸ್ ಟೀಟಾ, ಕಾಟು 270 ಮೈನಸ್ ಟೀಟಾ. ಸೊ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ, ಫಸ್ಟ್ ನಾವು ಯಾವ ಕ್ವಾಡ್ರೆಂಟಲ್ಲಿ ಇದೀವಿ ಅಂತ ತಿಳ್ಕೊಬೇಕು. 270 ಅಂದರೆ ಥರ್ಡ್ ಕ್ವಾಡ್ರೆಂಟ್ ಅಂದರೆ ಟ್ಯಾನ್ ಪ್ಲಸ್ ಬರುತ್ತೆ, ಕಾಟು ಪ್ಲಸ್ ಬರುತ್ತೆ, ಮಿಕ್ಕಿದ ಯಾವುದು ಬರಲ್ಲ, ಮಿಕ್ಕಿದೆಲ್ಲ ಮೈನಸ್. ಅದ್ರ ಜೊತೆಗೆ ಬಿಗ್ಗರ್ ನಂಬರ್ 270 90 ಮಲ್ಟಿಪಲ್ ಯಾವುದು, 93s 270 ಅಂದರೆ ಆಡ್ ನಂಬರ್ ಬಂದು ಇದೆಲ್ಲ ಚೇಂಜ್ ಆಗುತ್ತೆ. ಸೈನ್ ಇದ್ದಿದ್ದು ಕಾಸ್ ಟೀಟಾ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಟೀಟಾ ಆಗುತ್ತೆ, ಟ್ಯಾನ್ ಇದ್ದಿದ್ದು ಕಾಟ್ ಟೀಟಾ ಆಗುತ್ತೆ, ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಟೀಟಾ ಆಗುತ್ತೆ, ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟ್ ಟೀಟಾ ಆಗುತ್ತೆ, ಕಾಟ್ ಇದ್ದಿದ್ದು ಟ್ಯಾನ್ ಟೀಟಾ ಆಗುತ್ತೆ. ಓಕೆ, ಅಂದರೆ ಇದೆಲ್ಲ ಜಸ್ಟ್ ಒಂದ್ಸಲ ನೆನಪಲ್ಲಿ ಇಟ್ಕೊಳಕ್ಕೆ ಬರೀತಾ ಇದೀವಿ ಅಷ್ಟೇ, ಇದೆಲ್ಲ ಮೈಂಡಲ್ಲೇ ಮಾಡ್ಕೊಂಬಿಡ್ಬೋದು. ಓಕೆನಾ, ಎಕ್ಸಾಮ್ಸಲ್ಲಿ ಇವೆಲ್ಲ ಏನು ಬರ್ಕೊಂಡು ಹೆಂಗೆ ಕೂತ್ಕೊಂಡಿರಲ್ಲ.
ಸೊ ನೆಕ್ಸ್ಟ್ ಫೋರ್ತ್ ಕ್ವಾಡ್ರಂಟಲ್ಲಿ ಏನು, ಆಲ್ ಗೋ ಟು ಕಾಲೇಜ್ ಅಂತಂದರೆ ಕಾಸ್ ಟೀಟಾ, ಅದಾದಮೇಲೆ ಇನ್ನೊಂದು ಯಾವುದು ಕಾಸು ಮತ್ತು ಸೀಕೆಂಟ್, ಇವೆರಡು ಮಾತ್ರ ಪ್ಲಸ್ ಬರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವಲ್ಲಿ ಬರುತ್ತೆ. ಸೊ ನಮ್ಗೆ ಏನೇನು ಬೇಕೀಗ, 270 ಪ್ಲಸ್ ಟೀಟಾ, 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 270 ಪ್ಲಸ್ ಟೀಟಾ. ಸೊ ಯಾವುದು ಸೈನು, ಇದು ಕಾಸು, ಇದು ಟ್ಯಾನು, ಇದು ಕೊಸಿಕೆಂಟು, ಇದು ಸೀಕೆಂಟು, ಇದು ಕಾಟು. ಸೊ 270 ಅಂದರೆ ನಮಗೆ 90 ಇಂಟು 3. ಸೊ 90 ಇಂಟು 3 ಬಂದರೆ ವ್ಯಾಲ್ಯೂಸ್ ಏನಾಗಿರುತ್ತೆ, ನಮಗೆ ವ್ಯಾಲ್ಯೂಸ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಅದಕ್ಕಿಂತ ಮುಂಚೆ ಪ್ಲಸ್ ಮೈನಸ್ ಬರೀಬೇಕಲ್ವಾ. ಸೊ ಫೋರ್ತ್ ಕ್ವಾಡ್ರಂಟಲ್ಲಿ ಯಾವುದು ಪ್ಲಸ್ ಬರುತ್ತೆ, ಕಾಸು ಮತ್ತು ಕಾಸು ಪ್ಲಸ್ಸು ಮತ್ತು ಸೀಕೆಂಟು ಪ್ಲಸ್, ಮಿಕ್ಕಿದೆಲ್ಲ ಮೈನಸ್. ಸೊ ವ್ಯಾಲ್ಯೂಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ಯಾಕಂದರೆ 270 ಅನ್ನೋದು 90 ಇಂಟು 3 ಅಂದರೆ ಆಡ್ ನಂಬರ್. ಸೊ ಇದೇನಾಗುತ್ತೆ, ಕಾಸು, ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ, ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಆಗುತ್ತೆ, ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟ್ ಆಗುತ್ತೆ, ಕಾಟ್ ಇದ್ದಿದ್ದು ಟ್ಯಾನ್ ಆಗುತ್ತೆ. ಓಕೆ, ಇದಾಯಿತು. ನಮ್ಗೆ ಇನ್ನೊಂದು ಏನು ಬರುತ್ತೆ, ಸೈನ್ 360 ಮೈನಸ್ ಟೀಟಾ, ಕಾಸ್ 360 ಮೈನಸ್ ಟೀಟಾ, ಟ್ಯಾನ್ 360 ಮೈನಸ್ ಟೀಟಾ, ಕೊಸಿಕೆಂಟ್ 360 ಮೈನಸ್ ಟೀಟಾ, ಸೀಕೆಂಟ್ 360 ಮೈನಸ್ ಟೀಟಾ, ಅದಾದಮೇಲೆ ಕಾಟ್ 360 ಮೈನಸ್ ಟೀಟಾ. ಕರೆಕ್ಟ್ ಅಲ್ವಾ, ಇಷ್ಟು ವ್ಯಾಲ್ಯೂಸು ಬರುತ್ತೆ. ಸೊ ಇದಕ್ಕೇನಾಗುತ್ತೆ, ಇಲ್ಲಿ ಫಸ್ಟು ಪ್ಲಸ್ ಆರ್ ಮೈನಸ್ ಯಾವುದಕ್ಕೆ ಬರುತ್ತೆ, ನಮಗೆ ಪ್ಲಸ್ ಕಾಸ್ಗೆ ಮತ್ತು ಸೀಕೆಂಟಿಗೆ ಮಾತ್ರ ಪ್ಲಸ್ಸು, ಮಿಕ್ಕಿದಕ್ಕೆಲ್ಲ ಮೈನಸ್. 360 ಅನ್ನೋದು 94 ಅಂದರೆ ಇವನ್ ನಂಬರ್ ಅಂದರೆ ವ್ಯಾಲ್ಯೂಸು ಸೇಮ್. ಸೊ ಮೈನಸ್ ಸೈನ್ ಟೀಟಾ, ಮೈನಸ್ ಕಾಸ್ ಟೀಟಾ, ಮೈನಸ್ ಟ್ಯಾನ್ ಟೀಟಾ, ಮೈನಸ್ ಕೊಸಿಕೆಂಟ್ ಟೀಟಾ, ಮೈನಸ್ ಸೀಕೆಂಟ್ ಟೀಟಾ, ಮೈನಸ್ ಕಾಟ್ ಟೀಟಾ. ಅರ್ಥ ಆಯ್ತಲ್ವಾ. ಸೊ ಇದೆಲ್ಲ ನೆಕ್ಸ್ಟ್ ಇನ್ನು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಮೈಂಡಲ್ಲೇ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೈನ್ 360 ಮೈನಸ್ ಟೀಟಾ ಅಂದರೆ ಇಲ್ಲಿ ಸೈನ್ ಮೈನಸ್ ಟೀಟಾ ಹೆಂಗೆ ಬಂತು, ಅದೆಲ್ಲ ಕ್ಲೀನಾಗಿ ಕ್ವಶನ್ಸ್ ಮಾಡ್ಬೇಕಾದ್ರೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇದ್ರ ಜೊತೆಗೆ ನಮಗೆ ಫೋರ್ತ್ ಕ್ವಾಡ್ರಂಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇರುತ್ತೆ, ಏನು 360 ಅಂತ ಅಂದರೆ ಅದು ಫುಲ್ ಒಂದು ಸರ್ಕಲ್ ಕಂಪ್ಲೀಟ್ ಆಗಿ, ಅಂದರೆ ಎಲ್ಲ ಕ್ವಾಡ್ರಂಟ್ಸ್ ಕಂಪ್ಲೀಟ್ ಆಗಿ ಮತ್ತೆ 0ಗೆ ಟಚ್ ಆಗ್ತಾ ಇರುತ್ತೆ. 360 ಅಂತ ಅಂದರೆ ಏನು, 0 ಮೈನಸ್ ಟೀಟಾ ಅಂತಲೂ ನಾವು ಬರ್ಕೊಬೋದು. ಸೊ 0 ಮೈನಸ್ ಟೀಟಾ ಏನಾಗುತ್ತೆ, ಮೈನಸ್ ಟೀಟಾನೇ ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ನಮಗೆ ಫೋರ್ತ್ ಕ್ವಾಡ್ರಂಟಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸೈನು, ನಾನು ಮತ್ತೆ ಅದೇ ಬರಿತಾ ಇದ್ದೀನಿ, ಏನು 360 ಮೈನಸ್ ಟೀಟಾ, ಓಕೆ, ಕಾಸು, ಟ್ಯಾನು, ಕೊಸಿಕೆಂಟು, ಸೀಕೆಂಟು, ಕಾಟು. ಓಕೆ, ಸೊ ಇದು 360 ಮೈನಸ್ ಟೀಟಾ, 360 ಮೈನಸ್ ಟೀಟಾ, 360 ಮೈನಸ್ ಟೀಟಾ, 360 ಮೈನಸ್ ಟೀಟಾ, 360 ಮೈನಸ್ ಟೀಟಾ. 360 ಅಂದರೆ ಏನು, 0. ಸೊ 0 ಮೈನಸ್ ಟೀಟಾ ಏನಾಗಿರುತ್ತೆ, ಮತ್ತೆ 0 ಆಗುತ್ತೆ. ಸೊ ಸೈನ್ ಮೈನಸ್ ಟೀಟಾ ಆಯಿತು, ಇದು ಕಾಸ್ ಮೈನಸ್ ಟೀಟಾ ಆಯಿತು, ಇದು ಟ್ಯಾನ್ ಮೈನಸ್ ಟೀಟಾ ಆಯಿತು, ಇದು ಕೊಸಿಕೆಂಟ್ ಮೈನಸ್ ಟೀಟಾ ಆಯಿತು, ಇದು ಸೀಕೆಂಟ್ ಮೈನಸ್ ಟೀಟಾ ಆಯಿತು, ಇದು ಕಾಟ್ ಮೈನಸ್ ಟೀಟಾ ಆಯಿತು. ಕರೆಕ್ಟ್ ಅಲ್ವಾ, ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು. ಇದ್ರ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, ನಾವಿನ್ನೂ ಪ್ಲಸ್ಸು ಮೈನಸ್ ಹಾಕಿಲ್ಲ, ಅರ್ಥ ಆಗ್ತಿದಿಲ್ಲ, ಪ್ಲಸ್ಸು ಮೈನಸ್ ಹಾಕಿಲ್ಲ. ಫೋರ್ತ್ ಕ್ವಾಡ್ರಂಟಲ್ಲಿ ಪ್ಲಸ್ಸು ಮೈನಸ್ ಯಾವುದಕ್ಕಿರುತ್ತೆ, ಕಾಸ್ಗೆ ಮತ್ತು ಸೀಕೆಂಟ್ಗೆ, ಮಿಕ್ಕಿದೆಲ್ಲ ಮೈನಸ್ಸು. ಕರೆಕ್ಟ್ ಅಲ್ವಾ, ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು. ಸೊ ಇವಾಗ ಓಕೆನಾ. ಸೊ ಇಲ್ಲಿ ಆ್ಯಕ್ಚುಲಿ ಇಂಟು ಇರುತ್ತೆ, ಇಲ್ಲ ಬ್ರ್ಯಾಕೆಟ್ ಹಾಕಿಲ್ವಲ್ಲ, ಓಕೆ, ಇಲ್ಲಿ ಇಂಟು ಇರುತ್ತೆ. ಸೊ ಇದು ಈ ಕಡೆಗೆ ಬಂದಾಗ ಇದು ನಮಗೆ ಸೇಮ್ ವ್ಯಾಲ್ಯೂಸು ಸೇಮ್ ಬರುತ್ತೆ, ಅಲ್ಲೇನು ಬಂತು ಇದು ಅಲ್ಲೇ ಬರುತ್ತೆ. ಮೈನಸ್ ಸೈನ್ ಟೀಟಾನೇ ಬರುತ್ತೆ, ಇದು ಕಾಸ್ ಟೀಟಾನೇ ಬರುತ್ತೆ, ಇದು ಕೂಡ ಟ್ಯಾನ್ ಟೀಟಾನೇ ಬರುತ್ತೆ. ಆದರೆ ನಿಮಗೆ ಕೆಲವೊಂದು ಕ್ವಶನ್ಸಲ್ಲಿ ನಮಗೆ ಮೈನಸ್ ಸೈನ್ ಟೀಟಾ ವ್ಯಾಲ್ಯೂ ಏನು ಅಂತ ಕೇಳ್ಬಿಡ್ತಾರೆ, ಅಥವಾ ಸೈನ್ ಮೈನಸ್ ಎ. ಅರ್ಥ ಆಗ್ತಿಲ್ವಾ, ಈ 360 ಬದಲು 0 ಇತ್ತು ಅಂದ್ಕೊಳ್ಳಿ, ಟೀಟಾ ಬದಲು ಎ ಇತ್ತು ಅಂದ್ಕೊಳ್ಳಿ, ಅಥವಾ ಡಿ ಇತ್ತು ಅಂದ್ಕೊಳ್ಳಿ, ಸೈನ್ ಮೈನಸ್ ಡಿ ಅಂತ ಕೇಳ್ಬಿಡ್ತಾರೆ. ಅವಾಗ ಏನಾಗುತ್ತಿದ್ದು, ಸಿಂಪಲ್ ಆಗಿ ಸೈನ್ ಟೀಟಾ, ಓಕೆ, ಸೈನ್ ಡಿ ಆಗೋಗುತ್ತೆ. ಅರ್ಥ ಆಗ್ತಿದೆಯಲ್ವಾ. ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ ನೀವು. ವ್ಯಾಲ್ಯೂಸ್ ಏನು ಸೇಮ್ ಬಂತು, ಇದಕ್ಕೂ ಸೇಮ್ ಬಂತು, ನೀವು ಚೆಕ್ ಮಾಡ್ಕೊಳ್ಳಿ, ಸೇಮ್ ಬರುತ್ತೆ. ಆದರೆ ಈ 0 ಮೈನಸ್ ಟೀಟಾ ಅನ್ನೋದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು, ಆವಾಗಲೇ ಕೆಲವೊಂದು ಕ್ವಶನ್ಸ್ ಕೂಡ ಮಾಡೋಕ್ಕಾಗೋದು. ಓಕೆ, ಸೊ ಕ್ವಶನ್ ನೋಡಿ, ಅದೇ ಕ್ವಶನ್ ಬಂತು ನೋಡಿ, ಸೈನ್ ಇಂಟು ಮೈನಸ್ ಎ ಏನಾಗಿರುತ್ತೆ,
ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನಮಗೆ ಆನ್ಸರು ಮೈನಸ್ ಸೈನ್ ಎ. ಸೈನ್ ಇಂಟು ಮೈನಸ್ ಎ ಅಂದರೆ ಇಲ್ಲಿ ನಮಗೆ ಸೈನ್ ಎ ಬರುತ್ತೆ, ಆದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಪ್ಲಸ್ ಮೈನಸ್ ಬರುತ್ತೆ, ನಮಗೆ ಮೈನಸ್ ಬರುತ್ತೆ. ಸೊ ನಮಗೆ ಆನ್ಸರ್ ಏನು ಮೈನಸ್ ಸೈನ್ ಎ. ಇದು ಮೈನಸ್ ಸೈನ್ ಡಿ, ಸಾರಿ. ಇಲ್ಲಿ ನೋಡಿ, ನಮ್ಗೆ ಇಲ್ಲಿ ಏನಾಯಿತು, ಫೋರ್ತ್ ಕ್ವಾಡ್ರಂಟಲ್ಲಿ ಸೈನ್ ಮೈನಸ್ ಟೀಟಾ ಇಸ್ಕೊಷ್ಟು ಮೈನಸ್ ಸೈನ್ ಟೀಟಾ ಆಯಿತು, ಕರೆಕ್ಟ್ ಅಲ್ವಾ? ಅದೇ ಥರ ಇಲ್ಲಿ ನಮಗೆ ಸೈನ್ ಮೈನಸ್ ಏನಾಗುತ್ತೆ, ಮೈನಸ್ ಸೈನ್ ಎ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಟ್ಯಾನು ಪೈ ಪ್ಲಸ್ ಟೀಟಾ. ಪೈ ಅಂದರೆ ಏನು? ಪೈ ಅಂತ ಅಂದರೆ ನಮಗೆ 180 ಡಿಗ್ರಿ ಅಂತ. ಸೊ ಸರ್ಕಲಲ್ಲಿ ಇದು ಬಂತಲ್ವ ನಮಗೆ, ಪೈ ಅಂತ ಅಂದರೆ ಸರ್ಕಲ್ಸಲ್ಲಿ ಕಲ್ತ್ಕೊಂಡ್ವಲ್ಲ ನಾವು 22/7 ಅಂತ. 22/7 ಅಂದರೆ ಒಂದು ಸರ್ಕಲಲ್ಲಿ ಹಾಫ್ ಕನ್ವರ್ಟ್ ಮಾಡುತ್ತಲ್ವ, ಅಂದರೆ ನಮ್ಮ ಡಯಾಮೀಟ್ರ್ ಫುಲ್ ಸರ್ಕಂಫರೆನ್ಸ್ನ ಡಿವೈಡ್ ಬೈ ಡಯಾಮೀಟ್ರ್ ಮಾಡಿದ್ರೆ ತಾನೇ ನಮಗೆ 22/7 ಬರುತ್ತೆ. ಸೊ ಪೈ ಅಂತ ಅಂದರೆ 180 ಡಿಗ್ರೀಸ್, ನೆನ್ಪಿಟ್ಕೊಳ್ಳಿ. ಓಕೆನಾ? ಪೈ ಅಂತ ಅಂದರೆ 180 ಡಿಗ್ರೀಸ್. ಇವಾಗ ನಮಗೇನು ಕೇಳಿದರು, ಟ್ಯಾನ್ ಇಂಟು ಪೈ 180 ಪ್ಲಸ್ ಟೀಟಾ ಅಂದರೆ ಟ್ಯಾನ್ 180 ಪ್ಲಸ್ ಟೀಟಾ. ಓಕೆ, 180 ಎಲ್ಲಿ ಬರುತ್ತೆ? ಥರ್ಡ್ ಕ್ವಾಡ್ರೆಂಟು. 180 ಪ್ಲಸ್ ಎಲ್ಲಿ ಬರುತ್ತೆ? ಥರ್ಡ್ ಕ್ವಾಡ್ರೆಂಟು, ಕರೆಕ್ಟ್ ಅಲ್ವಾ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ 90 to 180 ಇರುತ್ತೆ. ಓಕೆ, 180 ಪ್ಲಸ್ ಬರೋದು ನಮಗೆ ಥರ್ಡ್ ಕ್ವಾಡ್ರೆಂಟಲ್ಲಿ, ಕರೆಕ್ಟ್ ಅಲ್ವಾ? ನಮಗೆ ಫಸ್ಟ್ ಕ್ವಾಡ್ರೆಂಟಲ್ಲಿ 0 to 90 ಇರುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 to 180 ಅಷ್ಟೇ. 180 ಮೇಲ್ಗಡೆ ಬರೋದು ನಮ್ಗೆ ಯಾವುದು? ಥರ್ಡ್ ಕ್ವಾಡ್ರೆಂಟಲ್ಲಿ. ಇಲ್ಲಿ ಪ್ಲಸ್ ಇದೆ, ಸೊ 180 ಮೇಲ್ಗಡೆ ಯಾವುದಲ್ಲಿ ಬರುತ್ತೆ ನಮಗೆ? ಥರ್ಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಯಾವುದು ಪ್ಲಸ್ ಇರುತ್ತೆ? ಟ್ಯಾನ್ ಅನ್ನೋದು ಪ್ಲಸ್ ಇರುತ್ತೆ. ಸೊ ನಮಗೆ ಆನ್ಸರ್ ಏನಾಗಿರುತ್ತಿದ್ದು? ಟ್ಯಾನ್ ಟೀಟಾ. ನಮ್ಗೆ ಆನ್ಸರ್ ಏನು? ಟ್ಯಾನ್ ಟೀಟಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಕಾಸ್ 120 ಅಂತ ಕೊಟ್ಟಿದ್ದಾರೆ. ಕಾಸ್ 120 ಡಿಗ್ರಿ. ಈ 120 ಡಿಗ್ರಿ ಎಲ್ಲಿ ಬರುತ್ತೆ? ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ 0 to 90, ಅದ್ರ ಮೇಲಂತೂ ಬರಲ್ಲ. ಸೊ 120 ಅನ್ನೋದು ಪಕ್ಕಾ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರಬೇಕು, ಯಾಕಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 to 180ವರೆಗೂ ಇರುತ್ತೆ. ಸೊ ಈ 120 ಅನ್ನೋದು ಯಾವುದಕ್ಕೆ ಹತ್ರ ಇದೆ? 90ಗೆ ಹತ್ರ ಇದೆಯಾ, 180ಗೆ ಹತ್ರ ಇದೆಯಾ? ಆಬ್ವಿಯಸ್ಲಿ 90ಗೆ ಹತ್ರ ಇದೆ. ಸೊ 90 ಪ್ಲಸ್ 30 ಏನಾಯಿತು? 120 ಆಯಿತು, ಕರೆಕ್ಟ್ ಅಲ್ವಾ? ಸೊ ಇಲ್ಲೇನು ಮಾಡ್ಕೊಬೇಕು ನೀವು? ಕಾಸ್ ಇದೇನಾಗುತ್ತೆ? ಕಾಸ್ 90 ಪ್ಲಸ್ 30 ಡಿಗ್ರಿ. ಓಕೆ, ಕಾಸ್ 90 ಪ್ಲಸ್ 30 ಡಿಗ್ರಿ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವ್ದು ಪ್ಲಸ್ಸು? ಆಲ್ ಸ್ಕೂಲ್ ಟು ಕಾಲೇಜ್. ಅಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ ಸೀಕೆಂಟು ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ ಸೈನು ಮತ್ತು ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಆಗಿರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಹಾಕೊಂಡ್ವಿ. 90 ಅನ್ನೋದೇನು? ಆಡ ಇವನ್ ಆಡು. ಸೊ ಆಡ್ ಅಂತಂದರೆ ಈ ವ್ಯಾಲ್ಯೂ ಏನಾಗುತ್ತೆ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಚೇಂಜ್ ಆಗುತ್ತೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಚೇಂಜ್ ಆಗುತ್ತೆ. ಕಾಸಿಗೆ ಕಾಂಪ್ಲಿಮೆಂಟ್ರಿ ಯಾವುದು? ಸೈನು. ಸೊ ನಮ್ಮ ಆನ್ಸರ್ ಏನು ಬಂತು? ಸೈನ್ ಟೀಟಾ. ಅಂದರೆ 90 ಪ್ಲಸ್ ಟೀಟಾ ಮಾಡ್ಕೊತಿದ್ವಲ್ಲ, ಸೈನ್ 30 ಡಿಗ್ರಿ. ಓಕೆ, ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಏನು? 1/2. ಓಕೆ, ಮೈನಸ್ ಹಂಗೆ ಬರ್ಕೊಂಡೆ 1/2. 1/2 ವ್ಯಾಲ್ಯೂ ಏನು? -0.5. ನಮ್ಮ ಆನ್ಸರ್ ಏನು? 0.5. ಅರ್ಥ ಆಯ್ತಾ? ಸೊ ಫಸ್ಟು ಯಾವ ಕ್ವಾಡ್ರೆಂಟು, ಅದಾದಮೇಲೆ ಯಾವ ನಂಬರ್ಗೆ ಹತ್ರ ಇದೆ, ಆ್ಯಡ್ ಮಾಡಬೇಕಾ ಮೈನಸ್ ಮಾಡಬೇಕಾ? ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಸೊ ಇದೇನಾದ್ರು 160 170 ಇದ್ದಿದ್ರೆ ಆರಾಮಾಗಿ ನಾವು 180 - 20 ಮಾಡ್ಕೊತಿದ್ವಿ. ಆವಾಗಲೂ ಕೂಡ ನಮಗೆ ವ್ಯಾಲ್ಯೂ ಅನ್ನೋದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಅವಾಗ ವ್ಯಾಲ್ಯೂ ಅನ್ನೋದು ಕಾಂಪ್ಲಿಮೆಂಟ್ರಿ ಬರಲ್ಲ, ನಮಗೆ ಕಾಸೇ ಬಂದುಬಿಡುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಯಾವ ವ್ಯಾಲ್ಯೂ ಹತ್ರ ಇದೆ ಅದನ್ನು ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ ಇಂಟು -405 ಟೀಟಾ ಕೊಟ್ಟಿದ್ದಾರೆ. ಸೊ ಇದು ಹೆಂಗಿದೆ? ಯಾವ ಫಾರ್ಮ್ಯಾಟಲ್ಲಿದೆ? ಸೈನ್ ಇಂಟು ಮೈನಸ್ ಟೀಟಾ. ಸೊ ಇದೇನಾಗುತ್ತೆ? ಮೈನಸ್ ಸೈನ್ ಟೀಟಾ, ಕರೆಕ್ಟ್ ಅಲ್ವಾ? ಸೊ ಈ ಮೈನಸ್ ಈಚೆಗೆ ಕರ್ಕೊಂಬನ್ನಿ. ಸೊ ಮೈನಸ್ ಸೈನ್ 405 ಡಿಗ್ರಿ ಆಗುತ್ತೆ. ಓಕೆ, ಮೈನಸ್ ಸೈನ್ 405 ಆಯಿತು. ಇವಾಗ ಯೋಚನೆ ಮಾಡಿ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂತ. ಸೊ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂತ ಅದಕ್ಕಿಂತ ಮುಂಚೆ 405 ಹೆಂಗೆ ಸಿಂಪ್ಲಿಫೈ ಮಾಡೋದು? ಓಕೆ, 405ನ ಹೆಂಗೆ ಸಿಂಪ್ಲಿಫೈ ಮಾಡೋದು? ಏನಿಲ್ಲ, ಡೈರೆಕ್ಟ್ 90ಇಂದ ಡಿವೈಡ್ ಮಾಡಿ. ಯಾವುದೇ ವ್ಯಾಲ್ಯೂ ಕೊಟ್ಬಿಟ್ರು 90ಇಂದ ಫಸ್ಟು ಡಿವೈಡ್ ಮಾಡಿ. ಸೊ 405 90ಇಂದ ಡಿವೈಡ್ ಮಾಡಿದ್ರೆ 9 4 360 ಪ್ಲಸ್ 45. ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನು ನಾವು ಹೆಂಗೆ ಬರಿಬೋದು? ಮೈನಸ್ ಸೈನ್ 90 × 4 ಪ್ಲಸ್ 45 ಡಿಗ್ರಿ ಬರಿಬೋದಾ ಹಿಂಗೆ? 90 × 4 ಏನು? 360 ಪ್ಲಸ್ 45 ಏನು? 405 ಆಯ್ತಲ್ವಾ? ಸೊ ಇವಾಗ ಈ ಮೈನಸ್ಸು ಹಂಗೆ ಇರುತ್ತೆ. ಈಗ ನಮಗೇನು ಬೇಕು? ಸೈನ್. ಇಲ್ಲಿ ಇವಾಗ ಹುಷಾರಾಗಿ ನೋಡಿ, 90 × 4 360 ಪ್ಲಸ್ 45 ಡಿಗ್ರಿ. ಇದು ನಮಗೆ ಕ್ವಾಡ್ರೆಂಟು. ಇಲ್ಲೇನು ಬರುತ್ತೆ? 0 ಇಂದ 90, ಇಲ್ಲಿ 90 ಇಂದ 180, ಇಲ್ಲಿ 180 ಇಂದ 270, ಇಲ್ಲಿ
270ಇಂದ 360. ಈ 405 ಎಲ್ಲಿ ಬರೆಯೋದು ಅಂತ ಡೌಟ್ ಇರುತ್ತೆ. ಏನಿಲ್ಲ, ಮತ್ತೆ ರೊಟೇಷನ್ನು ಅಷ್ಟೇ, ಒಂದು ರೊಟೇಟ್ ಆಯಿತಾ. ಈ 360 ಇಲ್ಲಿ ನಮಗೆ ಮ್ಯಾಕ್ಸಿಮಮ್ 360 ಬರುತ್ತೆ. 360 ಮೇಲೆ ಬಂದರೆ ಅದು ಮತ್ತೆ ನೆಕ್ಸ್ಟ್ ಕ್ವಾಡ್ರೆಂಟ್ ಯಾವುದು? ಫಸ್ಟ್ ಕ್ವಾಡ್ರೆಂಟು. ಅರ್ಥ ಆಗ್ತಿದೆಯಲ್ವಾ? ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲನೂ ಏನಾಗಿರುತ್ತೆ? ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲನೂ ಪ್ಲಸ್ ಆಗಿರುತ್ತೆ. ಸೊ ಪ್ಲಸ್ ಇಲ್ಲಿ ಸೈನ್ ಇದೆ 90 × 4, ಕರೆಕ್ಟ್ ಅಲ್ವಾ? 90 ಅನ್ನೋದೇನು? ಆಡ್ ನಂಬರು. ಆದರೆ 90 × 4 ಅನ್ನೋದು ಇವನ್ ನಂಬರ್. 360 ಯಾವುದಿಂದ ಬಂದು ಮಲ್ಟಿಪ್ಲೈ ಮಾಡಿದಾಗ 4ಇಂದ. ಸೊ ಅಂದರೆ ಇದೇನಾಗುತ್ತೆ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸನ್ನು ಚೇಂಜ್ ಆಗೋಲ್ಲ, ವ್ಯಾಲ್ಯೂಸನ್ನು ಚೇಂಜ್ ಆಗೋಲ್ಲ, ಸೇಮೇ ಇರುತ್ತೆ. ಸೊ ಸೈನ್ 45 ಡಿಗ್ರಿ. ಸೈನ್ 45 ಡಿಗ್ರಿ ಏನು? 1/√2. ಸೊ ಮೈನಸ್ 1/√2. ಸೊ ಇಂಟು ಮಾಡಿದ್ರೆ ಮೈನಸ್ 1/√2. ಸೊ ನಮ್ಮ ಆನ್ಸರ್ ಬಂತು ಮೈನಸ್ 1/√2. ಸಾರಿ, ಅರ್ಥ ಆಯ್ತಾ ನಾನು ಹೇಳಿದ್ದು? ನಮಗೆ 405 ಕೊಟ್ಟವ್ರೆ. ಸೊ 405 ಕೊಟ್ಟಾಗ ನಮಗೆ ಫೋರ್ತ್ ಕ್ವಾಡ್ರೆಂಟಲ್ಲೂ ಕೂಡ ಸಿಗಲ್ಲ. ಸೊ ಈ 405 ಅನ್ನೋದು ಪಕ್ಕ 360 ಮೇಲ್ಗಡೆ, ಅದರ ನೆಕ್ಸ್ಟ್ ಕ್ವಾಡ್ರೆಂಟಲ್ಲೇ ಬರಬೇಕು. ಆ ನೆಕ್ಸ್ಟ್ ಕ್ವಾಡ್ರೆಂಟ್ ಯಾವುದು? ಮತ್ತೆ ಫಸ್ಟ್ ಕ್ವಾಡ್ರೆಂಟೆ. ಓಕೆ, ಸೊ 360 ಅನ್ನೋದು ಯಾವುದ್ರದ್ದು? 360 ಅಂತ ಅಂದರೆ 90 × 4 ಅಂದರೆ ಇವನ್ ನಂಬರ್ ಅಂತ ಅಂದರೆ ಏನು? ನಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸನ್ನು ಚೇಂಜ್ ಆಗಲ್ಲ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ಗೆ ಅದು ಚೇಂಜ್ ಆಗಲ್ಲ, ಸೇಮ್ ಆ್ಯಂಗಲ್ಸೇ ಇರುತ್ತೆ. ಸೊ ಇಲ್ಲಿ ಸೈನ್ ಅಂತ ಅಂದರೆ ಅಲ್ಲಿ ಕೂಡ ನಮಗೆ ಸೈನೇ ಬರುತ್ತೆ. ಅದೇ ಇಲ್ಲಿ ನಮಗೆ 90 × 3 ಇದ್ದಿದ್ದರೆ ಅವಾಗ ನಮಗೆ ವ್ಯಾಲ್ಯೂ ಅನ್ನೋದು ಚೇಂಜ್ ಆಗ್ತಿತ್ತು. ಪ್ರೀವಿಯಸ್ ಕ್ವಶನ್ ಕೂಡ ಹಂಗೇನೆ. ಇಲ್ಲಿ ಏನಾಯಿತು ನಮಗೆ? ಇದು 90 × 1 + 30 ಡಿಗ್ರಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಸೊ 90 × 1 ಅಂತಂದರೆ ಏನು? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ಗೆ ಚೇಂಜ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, 90 × 4 ಅಂದರೆ ಇದು 4 ಅನ್ನೋದು ಇವನ್ ನಂಬರ್ ಅಂದರೆ ನಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಚೇಂಜ್ ಆಗಲ್ಲ, ಅದು ಏನು ಆ್ಯಂಗಲ್ ಇರುತ್ತೋ ವ್ಯಾಲ್ಯೂಸ್ ಇರುತ್ತೋ ಸೇಮ್ ಬರುತ್ತೆ. ಸೊ ಸೈನ್ ಇದ್ದಿದ್ದು ಸೈನೇ ಆಗುತ್ತೆ. ಸೊ ಇಲ್ಲಿ ಸೈನ್ ಟೀಟಾ ವ್ಯಾಲ್ಯೂ ಏನು? ಟೀಟಾ ವ್ಯಾಲ್ಯೂ 45 ಡಿಗ್ರಿ. ಸೈನ್ 45 ಡಿಗ್ರಿ ಅಂದರೆ ಏನು? 1/2, 1/√2 ಮೈನಸ್ ಇತ್ತು, ಮೈನಸ್ 1/√2. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಮಸ್ತಾಗೈತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್. ಇದು ಯಾವ ಫಾರ್ಮ್ಯಾಟಲ್ಲಿದೆ? ಟ್ಯಾನ್ ಮೈನಸ್ ಟೀಟಾ ಅಂದರೆ ಮೈನಸ್ ಟ್ಯಾನ್ ಟೀಟಾ ಆಗುತ್ತೆ. ಸೊ ಮೈನಸ್ ಟ್ಯಾನ್ 1125 ಡಿಗ್ರಿ. 1125 ಡಿಗ್ರಿ ಅಪ್ಪ ಅಷ್ಟೊಂದು ಅಂತೀರಾ? ಏನಿಲ್ಲ, ಡಿವೈಡ್ ಬೈ 90 ಮಾಡಿ. 1125 ಡಿವೈಡೆಡ್ ಬೈ 90ಇಂದ ಮಾಡಿದ್ರೆ ಸೊ 90 1s 90, ಎಷ್ಟು ಉಳಿತದೆ? 22. 5ನ ಇಳಿಸ್ಕೊಳ್ಳಿ, ಅದಾದಮೇಲೆ 90 2s 180, ಎಷ್ಟು ಮಿಕ್ತು? 45. ಸೊ ಇದನ್ನ ಹೆಂಗೆ ಬರಿಬೋದು ನಾವು? ಮೈನಸ್ ಈಚೆ ಇಟ್ಬಿಟ್ಟು ಟ್ಯಾನ್ 90 × 12 + 45 ಡಿಗ್ರಿ, ಕರೆಕ್ಟ್ ಅಲ್ವಾ? ಇಲ್ಲಿ ಏನು ಬಂತು? 12 ಅಂದರೆ 12th ಕ್ವಾಡ್ರೆಂಟು ಆದಮೇಲೆ 12th ಕ್ವಾಡ್ರೆಂಟು ನೆಕ್ಸ್ಟ್ 12th ಕ್ವಾಡ್ರೆಂಟ್ ಆದಮೇಲೆ ಬರೋ ಕ್ವಾಡ್ರೆಂಟಲ್ಲಿ ನಮ್ಮ ಆನ್ಸರ್ ಬರಬೇಕು. ಈಗ ಇದು ಫಸ್ಟು, ಸೆಕೆಂಡು, ಥರ್ಡು, 4th, 5th, 6th, 7th, 8th, 9th, 10th, 11th, 12th ಕ್ವಾಡ್ರೆಂಟ್ ಆದಮೇಲೆ ಅಂದರೆ ಯಾವುದು? ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಅಂತಾನೆ ಅರ್ಥ. ಸೊ ಇದು ಯಾವುದಿಂದ ಮಲ್ಟಿಪ್ಲೈ ಮಾಡಿದ್ದೀವಿ? 12ಇಂದ. 12 ಅಂದರೆ ಏನು? ಇವನ್ ನಂಬರು. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಪ್ಲಸ್ಸೇ ಇರುತ್ತೆ. ಇವನ್ ನಂಬರ್ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ಗೆ ಚೇಂಜ್ ಆಗಲ್ಲ, ಸೇಮೇ ಇರುತ್ತೆ. ಸೊ ಮೈನಸ್ ಟ್ಯಾನ್ ಟೀಟಾ ವ್ಯಾಲ್ಯೂ ಏನು? 45 ಡಿಗ್ರಿ. 45 ಅಂತ ಅಂದರೆ ಏನು? -1. ಸೊ 1 ಒಳಗಡೆ ಟ್ಯಾನ್ 45 ಡಿಗ್ರಿ ಅಂದರೆ 1. -1 × 1 ಆನ್ಸರು -1. ನಮ್ಮ ಆನ್ಸರ್ ಏನು? -1. ಓಕೆ, ಅರ್ಥ ಆಯ್ತಲ್ವಾ? ಸಿಂಪಲ್. ಸೊ ಅವ್ರು ಎಂಥ ವ್ಯಾಲ್ಯೂ ಕೊಟ್ಟರು ಆರಾಮಾಗಿ ಮಾಡಿಬಿಡಿ. ಓಕೆನಾ? ಸೊ ಇನ್ನೂ ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ, ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ, ಇನ್ನೂ ಐಡೆಂಟಿಟೀಸ್ ಕೂಡ ಬರುತ್ತೆ, ಅದು ಕೂಡ ತಿಳ್ಕೊಳ್ಳೋಣ. ಸೊ ಒಂದೊಂದಾಗಿ ಮಾಡ್ತಾಯಿದ್ದೀವಿ, ಒಂದೊಂದೇ ಕ್ವಶನ್ಸ್ ಮಾಡ್ತಾ ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೊಟ್ಟಿರೋದನ್ನೇ ಮಾಡ್ತಾ ಇರೋದು. ಓಕೆನಾ? ಸೊ ನಿಮ್ಗೆ ಆಲ್ರೆಡಿ ಅಭ್ಯಾಸ ಕೂಡ ಆಗ್ತಾ ಇರುತ್ತೆ, ತಲೆ ಕೆಡಿಸ್ಕೊಂಬಿಡಿ. ಸೊ ಈ ವಿಡಿಯೋಗೆ ಇಷ್ಟೇ, ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ.
ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.